ಖಂಡಿತ ಇವತ್ತು ಒಂದೂವರೆ ವರ್ಷಗಳ ನಮ್ಮ ಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಸಾಧನೆಗಳು ಏನೋ ಇವತ್ತು ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡಿದ್ದೀವಿ. ಜೊತೆಯಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಕೈಗೆತ್ತಿಕೊಂಡಿದ್ದೀವಿ. ವಿರೋಧ ಪಕ್ಷಗಳವರು ವಿನಾಕಾರಣ ಅಭಿವೃದ್ಧಿಗೆ ದುಡ್ಡಿಲ್ಲ ಅಂತಾರೆ. ಮತ್ತು ಈಗ ನಿರಂತರವಾದಂಥ ಕಾರ್ಯಕ್ರಮಗಳು ನಮ್ಮ ಬಜೆಟ್ ಗಾತ್ರ ಇವತ್ತು 3,71,000 ಕೋಟಿಗೆ ಹೋಗಿದೆ. ಏನೋ ನಮ್ಮ ಸಾಮಾನ್ಯ ಕಾರ್ಯಕ್ರಮಗಳ ಜೊತೆಗೆ ಹೆಚ್ಚುವರಿಯಾಗಿ ಇವತ್ತು ಗ್ಯಾರಂಟಿಗಳ ಯೋಜನೆಗೆ ಹಣ ಒದಗಿಸಿರ್ತಕ್ಕಂಥದ್ದು. ಯೋಜನೆಗಳನ್ನು ನಿಲ್ಲಿಸ್ಬಿಟ್ಟು ಎಲ್ಲ ಹಣವನ್ನು ಇದಕ್ಕೆ ಒದಗಿಸ್ಕೊಟ್ಟಿಲ್ಲ. 1 ಲಕ್ಷಕ್ಕಿಂತ ಹೆಚ್ಚು ಕೋಟಿ ಅನುದಾನವನ್ನು ಇವತ್ತು ಗ್ಯಾರಂಟಿಗಳನ್ನು ಒಳಗೊಂಡಂತೆ 63,000 ಕೋಟಿ ಇತರೆ ಯೋಜನೆಗಳಿಗೆ ವ್ಯಯ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತಾಯಿದೆ. ಅದರಿಂದ ಹತಾಶರಾಗಿ ವಿರೋಧ ಪಕ್ಷದವರು ಇಲ್ಲಸಲ್ಲದ ಆರೋಪಗಳನ್ನು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಇರ್ಬೋದು ಅಥವಾ ಇತರರ ಮೇಲೆ ಇವತ್ತು ವಫ್ ವಿಚಾರದಲ್ಲಿ ಇವೆಲ್ಲ ಅವರ ಸರ್ಕಾರ ಅವರ ಆಡಳಿತಾವಧಿಯಲ್ಲಿ ಇದ್ದಂಥ ಸಮಸ್ಯೆಗಳನ್ನು ಇವತ್ತು ನಮ್ಮಿಂದೆ ಇವತ್ತು ಸಮಾಜವನ್ನು ಜಾತಿ ಹೆಸರಲ್ಲಿ ಹೊಡಿತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಖಂಡಿತ ಅದನ್ನೆಲ್ಲ ಎದುರಿಸ್ತಕ್ಕಂಥದ್ದಕ್ಕೆ ಇವತ್ತು ಈ ಒಂದು ಅಧಿವೇಶನ ಏನಿದೆ ಬೆಳಗಾವಿಯಲ್ಲಿ ಖಂಡಿತ ಅದಕ್ಕೆ ನಾವು ಸಜ್ಜಾಗಿದ್ದೇವೆ. ಸರ್, ಈಗ ಸಿಎಂ ಸಿದ್ದರಾಮಯ್ಯ ಅವರು ಇದು ಬೆಳಗಾವಿಯ ಕೊನೆಯ ಅಧಿವೇಶನ ಅಂತೇಳಿ ಬಿಜೆಪಿಯವರು ಆರೋಪ ಮಾಡ್ತಾರೆ. ಈಗ ಬಿಜೆಪಿಯವರು ಅಶೋಕ್ ಅವರಿಗೆ ಅವ್ರಿಗೆ ಏನು ಮಾಡೋದು, ಪಾಪ ಖಾಲಿ ಕೂತಿದ್ದಾರೆ. ಏನೋ ಒಂದು ಹೇಳ್ತಾ ಇರಬೇಕು. ಹೋದ ಸತಿ ಹೇಳಿದ್ರು ಲೋಕಸಭಾ ಚುನಾವಣೆ ಆದಮೇಲೆ ಅಂತ ಹೇಳಿದ್ರು, ಮತ್ತೆ ಹೇಳಿದ್ರು ಈಗ ಡಿಸೆಂಬರ್ ಅಂತಾರೆ. ವಿಜಯೇಂದ್ರ ಅವರು ಹೇಳ್ತಾ ಇದ್ದಾರೆ. ಪಾಪ ಅವರು ವಿರೋಧ ಪಕ್ಷವಾಗಿ ಏನೋ ಒಂದು ಬಾಯಿ ಬಡ್ಕೋಬೇಕಲ್ವಾ. ಸೊ ಅವರು ಏನೋ ಒಂದು ಬಾಯಿ ಚಪ್ಪಲಿಕ್ಕೆ ಅವ್ರು ಹೇಳ್ತಾ ಇರ್ತಾರೆ. ಅದರ ವಸ್ತುಸ್ಥಿತಿ ನಿಮ್ಗೆ ಗೊತ್ತಿದೆ. ಮೊನ್ನೆ 3 ಉಪಚುನಾವಣೆ ಇನ್ನೂ ನಮಗೆ ಬಲ ಬಂದಿದೆ. ನಮ್ಮ ಒಂದು ಸ್ಥಾನ ಆಯಿತು, ಇನ್ನೆರಡು ಹೆಚ್ಚಾಯಿತು. ಅದರಿಂದ ನಾವು ಇನ್ನೂ ಹೆಚ್ಚು ಅವರು ನಮಗೆ ಎಷ್ಟೇ ಅವ್ರು ನಮ್ಮ ಬಗ್ಗೆ ಟೀಕೆ ಮಾಡಲಿ, ಎಷ್ಟೇ ನಮ್ಮ ಸರ್ಕಾರವನ್ನು ಅಸ್ಥಿರ ಮಾಡ್ತಕ್ಕಂಥ ಅವರು ಪ್ರಯತ್ನ ಮಾಡಲಿ, ನಾವು ಇನ್ನೊಂದಷ್ಟು ಬಲಗೊಳ್ತಕ್ಕಂಥದ್ದು ಆಗ್ತಾಯಿದೆ. ಸಿಎಂ ಬದಲಾವಣೆ ಯಾವುದೇ ಕಾರಣಕ್ಕೂ ಸನ್ಮಾನ್ಯ ಸಿದ್ದರಾಮಯ್ಯನವರ ಬದಲಾವಣೆ ಪ್ರಶ್ನೆ ಉದ್ಭವ ಇಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸದೃಢವಾಗಿ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ನಾವೆಲ್ಲರೂ ಒಟ್ಟಿಗೆ ಇವತ್ತು ಇಡೀ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಒಗ್ಗಟ್ಟಾಗಿದೆ. ನಾವು ಇವತ್ತು ಜನರ ವಿಶ್ವಾಸ ಏನು ಗಳಿಸಿದ್ವಿ, ಜನರಿಗೆ ನಮ್ಮ ಕಾರ್ಯಕ್ರಮಗಳನ್ನು ಮುಟ್ಟಿಸ್ತಕ್ಕಂಥ ಒಂದು ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ವಿ. ಜನರ ವಿಶ್ವಾಸವನ್ನು ಇದೇ ರೀತಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತೀವಿ. ಈಗ BJPಯವರು ನೋಟಿಸ್ ಕೊಟ್ಟಿದ್ದಾರೋ ಇಲ್ವೋ ಅದು ನಮಗೆ ಸಂಬಂಧ ಇಲ್ಲ. ಅದು BJPಯವರ ಆಂತರಿಕ ವಿಚಾರ. ಇವತ್ತು ಅವರ ಪರಿಸ್ಥಿತಿನೇ ಅವರೇ ಮನೆ ಒಂದು 3 ಬಾಗಿಲು ಅಂತಾಗಿದೆ. ಮೊದಲು ವಿಜಯೇಂದ್ರ ಅವರು, ಅಶೋಕ್ ಅವರು ಅವರ ಬಾಗಿಲುಗಳನ್ನು ಸರಿ ಮಾಡಿಕೊಳ್ಳಿ. ಖಂಡಿತ ಇವತ್ತು ಒಂದೂವರೆ ವರ್ಷಗಳ ನಮ್ಮ ಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಸಾಧನೆಗಳು ಏನೋ ಇವತ್ತು ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡಿದ್ದೀವಿ. ಜೊತೆಯಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಕೈಗೆತ್ತಿಕೊಂಡಿದ್ದೀವಿ. ವಿರೋಧ ಪಕ್ಷಗಳವರು ವಿನಾಕಾರಣ ಅಭಿವೃದ್ಧಿಗೆ ದುಡ್ಡಿಲ್ಲ ಅಂತಾರೆ. ಮತ್ತು ಈಗ ನಿರಂತರವಾದಂಥ ಕಾರ್ಯಕ್ರಮಗಳು ನಮ್ಮ ಬಜೆಟ್ ಗಾತ್ರ ಇವತ್ತು 3,71,000 ಕೋಟಿಗೆ ಹೋಗಿದೆ. ಏನೋ ನಮ್ಮ ಸಾಮಾನ್ಯ ಕಾರ್ಯಕ್ರಮಗಳ ಜೊತೆಗೆ ಹೆಚ್ಚುವರಿಯಾಗಿ ಇವತ್ತು ಗ್ಯಾರಂಟಿಗಳ ಯೋಜನೆಗೆ ಹಣ ಒದಗಿಸಿರ್ತಕ್ಕಂಥದ್ದು. ಯೋಜನೆಗಳನ್ನು ನಿಲ್ಲಿಸ್ಬಿಟ್ಟು ಎಲ್ಲ ಹಣವನ್ನು ಇದಕ್ಕೆ ಒದಗಿಸ್ಕೊಟ್ಟಿಲ್ಲ. 1 ಲಕ್ಷಕ್ಕಿಂತ ಹೆಚ್ಚು ಕೋಟಿ ಅನುದಾನವನ್ನು ಇವತ್ತು ಗ್ಯಾರಂಟಿಗಳನ್ನು ಒಳಗೊಂಡಂತೆ 63,000 ಕೋಟಿ ಇತರೆ ಯೋಜನೆಗಳಿಗೆ ವ್ಯಯ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತಾಯಿದೆ. ಅದರಿಂದ ಹತಾಶರಾಗಿ ವಿರೋಧ ಪಕ್ಷದವರು ಇಲ್ಲಸಲ್ಲದ ಆರೋಪಗಳನ್ನು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಇರ್ಬೋದು ಅಥವಾ ಇತರರ ಮೇಲೆ ಇವತ್ತು ವಫ್ ವಿಚಾರದಲ್ಲಿ ಇವೆಲ್ಲ ಅವರ ಸರ್ಕಾರ ಅವರ ಆಡಳಿತಾವಧಿಯಲ್ಲಿ ಇದ್ದಂಥ ಸಮಸ್ಯೆಗಳನ್ನು ಇವತ್ತು ನಮ್ಮಿಂದೆ ಇವತ್ತು ಸಮಾಜವನ್ನು ಜಾತಿ ಹೆಸರಲ್ಲಿ ಹೊಡಿತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಖಂಡಿತ ಅದನ್ನೆಲ್ಲ ಎದುರಿಸ್ತಕ್ಕಂಥದ್ದಕ್ಕೆ ಇವತ್ತು ಈ ಒಂದು ಅಧಿವೇಶನ ಏನಿದೆ ಬೆಳಗಾವಿಯಲ್ಲಿ ಖಂಡಿತ ಅದಕ್ಕೆ ನಾವು ಸಜ್ಜಾಗಿದ್ದೇವೆ. ಸರ್, ಈಗ ಸಿಎಂ ಸಿದ್ದರಾಮಯ್ಯ ಅವರು ಇದು ಬೆಳಗಾವಿಯ ಕೊನೆಯ ಅಧಿವೇಶನ ಅಂತೇಳಿ ಬಿಜೆಪಿಯವರು ಆರೋಪ ಮಾಡ್ತಾರೆ. ಈಗ BJPಯವರು ಅಶೋಕ್ ಅವರಿಗೆ ಅವ್ರಿಗೆ ಏನು ಮಾಡೋದು, ಪಾಪ ಖಾಲಿ ಕೂತಿದ್ದಾರೆ. ಏನೋ ಒಂದು ಹೇಳ್ತಾ ಇರಬೇಕು. ಹೋದ ಸತಿ ಹೇಳಿದ್ರು ಲೋಕಸಭಾ ಚುನಾವಣೆ ಆದಮೇಲೆ ಅಂತ ಹೇಳಿದ್ರು, ಮತ್ತೆ ಹೇಳಿದ್ರು ಈಗ ಡಿಸೆಂಬರ್ ಅಂತಾರೆ. ವಿಜಯೇಂದ್ರ ಅವರು ಹೇಳ್ತಾ ಇದ್ದಾರೆ. ಪಾಪ ಅವರು ವಿರೋಧ ಪಕ್ಷವಾಗಿ ಏನೋ ಒಂದು ಬಾಯಿ ಬಡ್ಕೋಬೇಕಲ್ವಾ. ಸೊ ಅವರು ಏನೋ ಒಂದು ಬಾಯಿ ಚಪ್ಪಲಿಕ್ಕೆ ಅವ್ರು ಹೇಳ್ತಾ ಇರ್ತಾರೆ. ಅದರ ವಸ್ತುಸ್ಥಿತಿ ನಿಮ್ಗೆ ಗೊತ್ತಿದೆ. ಮೊನ್ನೆ 3 ಉಪಚುನಾವಣೆ ಇನ್ನೂ ನಮಗೆ ಬಲ ಬಂದಿದೆ. ನಮ್ಮ ಒಂದು ಸ್ಥಾನ ಆಯಿತು, ಇನ್ನೆರಡು ಹೆಚ್ಚಾಯಿತು. ಅದರಿಂದ ನಾವು ಇನ್ನೂ ಹೆಚ್ಚು ಅವರು ನಮಗೆ ಎಷ್ಟೇ ಅವ್ರು ನಮ್ಮ ಬಗ್ಗೆ ಟೀಕೆ ಮಾಡಲಿ, ಎಷ್ಟೇ ನಮ್ಮ ಸರ್ಕಾರವನ್ನು ಅಸ್ಥಿರ ಮಾಡ್ತಕ್ಕಂಥ ಅವರು ಪ್ರಯತ್ನ ಮಾಡಲಿ, ನಾವು ಇನ್ನೊಂದಷ್ಟು ಬಲಗೊಳ್ತಕ್ಕಂಥದ್ದು ಆಗ್ತಾಯಿದೆ. ಸಿಎಂ ಬದಲಾವಣೆ ಯಾವುದೇ ಕಾರಣಕ್ಕೂ ಸನ್ಮಾನ್ಯ ಸಿದ್ದರಾಮಯ್ಯನವರ ಬದಲಾವಣೆ ಪ್ರಶ್ನೆ ಉದ್ಭವ ಇಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸದೃಢವಾಗಿ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ನಾವೆಲ್ಲರೂ ಒಟ್ಟಿಗೆ ಇವತ್ತು ಇಡೀ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಒಗ್ಗಟ್ಟಾಗಿದೆ. ನಾವು ಇವತ್ತು ಜನರ ವಿಶ್ವಾಸ ಏನು ಗಳಿಸಿದ್ವಿ, ಜನರಿಗೆ ನಮ್ಮ ಕಾರ್ಯಕ್ರಮಗಳನ್ನು ಮುಟ್ಟಿಸ್ತಕ್ಕಂಥ ಒಂದು ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ವಿ. ಜನರ ವಿಶ್ವಾಸವನ್ನು ಇದೇ ರೀತಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತೀವಿ. ಈಗ BJPಯವರು ನೋಟಿಸ್ ಕೊಟ್ಟಿದ್ದಾರೋ ಇಲ್ವೋ ಅದು ನಮಗೆ ಸಂಬಂಧ ಇಲ್ಲ. ಅದು BJPಯವರ ಆಂತರಿಕ ವಿಚಾರ.
ಇವತ್ತು ಅವರ ಪರಿಸ್ಥಿತಿನೇ ಅವರೇ ಅದೇ ಮನೆ ಒಂದು 3 ಬಾಗಿಲು ಅಂತಾಗಿದೆ. ಮೊದಲು ವಿಜಯೇಂದ್ರ ಅವರು, ಅಶೋಕ್ ಅವರು ಅವರ ಬಾಗಿಲುಗಳನ್ನು ಸರಿ ಮಾಡಿಕೊಳ್ಳಿ. ಖಂಡಿತ ಇವತ್ತು 1.5 ವರ್ಷಗಳ ನಮ್ಮ ಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಸಾಧನೆಗಳು ಏನೋ, ಇವತ್ತು ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡಿದ್ದೀವಿ, ಜೊತೆಯಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಕೈಗೆತ್ತಿಕೊಂಡಿದ್ದೀವಿ. ವಿರೋಧ ಪಕ್ಷಗಳವರು ವಿನಾಕಾರಣ ಅಭಿವೃದ್ಧಿಗೆ ದುಡ್ಡಿಲ್ಲ ಅಂತಾರೆ. ಮತ್ತು ಈಗ ನಿರಂತರವಾದಂಥ ಕಾರ್ಯಕ್ರಮಗಳು, ನಮ್ಮ ಬಜೆಟ್ ಗಾತ್ರ ಇವತ್ತು 3,71,000 ಕೋಟಿಗೆ ಹೋಗಿದೆ. ಏನೋ ನಮ್ಮ ಸಾಮಾನ್ಯ ಕಾರ್ಯಕ್ರಮಗಳ ಜೊತೆಗೆ ಹೆಚ್ಚುವರಿಯಾಗಿ ಇವತ್ತು ಗ್ಯಾರಂಟಿಗಳ ಯೋಜನೆಗೆ ಹಣ ಒದಗಿಸಿರ್ತಕ್ಕಂಥದ್ದು. ಯೋಜನೆಗಳನ್ನು ನಿಲ್ಲಿಸ್ಬಿಟ್ಟು ಎಲ್ಲ ಹಣವನ್ನು ಇದಕ್ಕೆ ಒದಗಿಸ್ಕೊಟ್ಟಿಲ್ಲ. 1 ಲಕ್ಷಕ್ಕಿಂತ ಹೆಚ್ಚು ಕೋಟಿ ಅನುದಾನವನ್ನು ಇವತ್ತು ಗ್ಯಾರಂಟಿಗಳನ್ನು ಒಳಗೊಂಡಂತೆ 63,000 ಕೋಟಿ ಇತರೆ ಯೋಜನೆಗಳಿಗೆ ವ್ಯಯ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತಾಯಿದೆ. ಅದರಿಂದ ಹತಾಶರಾಗಿ ವಿರೋಧ ಪಕ್ಷದವರು ಇಲ್ಲಸಲ್ಲದ ಆರೋಪಗಳನ್ನು ನಮಗೆ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಇರ್ಬೋದು ಅಥವಾ ಇತರರ ಮೇಲೆ ಇವತ್ತು ವಫ್ ವಿಚಾರದಲ್ಲಿ ಇವೆಲ್ಲ ಅವರ ಸರ್ಕಾರ ಅವರ ಆಡಳಿತಾವಧಿಯಲ್ಲಿ ಇದ್ದಂಥ ಸಮಸ್ಯೆಗಳನ್ನು ಇವತ್ತು ನಮ್ಮಿಂದೆ ಇವತ್ತು ಸಮಾಜವನ್ನು ಜಾತಿ ಹೆಸರಲ್ಲಿ ಹೊಡಿತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಖಂಡಿತ ಅದನ್ನೆಲ್ಲ ಎದುರಿಸ್ತಕ್ಕಂಥದ್ದಕ್ಕೆ ಇವತ್ತು ಈ ಒಂದು ಅಧಿವೇಶನ ಏನಿದೆ ಬೆಳಗಾವಿಯಲ್ಲಿ, ಖಂಡಿತ ಅದಕ್ಕೆ ನಾವು ಸಜ್ಜಾಗಿದ್ದೇವೆ. ಸರ್, ಈಗ ಸಿಎಂ ಸಿದ್ದರಾಮಯ್ಯ ಅವರು ಇದು ಬೆಳಗಾವಿಯ ಕೊನೆಯ ಅಧಿವೇಶನ ಅಂತೇಳಿ ಬಿಜೆಪಿಯವರು ಆರೋಪ ಮಾಡ್ತಾರೆ. ಈಗ ಬಿಜೆಪಿಯವರು ಅಶೋಕ್ ಅವರಿಗೆ ಅವ್ರಿಗೆ ಏನು ಮಾಡೋದು, ಪಾಪ ಖಾಲಿ ಕೂತಿದ್ದಾರೆ. ಏನೋ ಒಂದು ಹೇಳ್ತಾ ಇರಬೇಕು. ಹೋದ ಸತಿ ಹೇಳಿದ್ರು ಲೋಕಸಭಾ ಚುನಾವಣೆ ಆದಮೇಲೆ ಅಂತ ಹೇಳಿದ್ರು, ಮತ್ತೆ ಹೇಳಿದ್ರು, ಈಗ ಡಿಸೆಂಬರ್ ಅಂತಾರೆ. ವಿಜಯೇಂದ್ರ ಅವರು ಹೇಳ್ತಾ ಇದ್ದಾರೆ. ಪಾಪ ಅವರು ವಿರೋಧ ಪಕ್ಷವಾಗಿ ಏನೋ ಒಂದು ಬಾಯಿ ಬಡ್ಕೋಬೇಕಲ್ವಾ. ಸೊ ಅವರು ಏನೋ ಒಂದು ಬಾಯಿ ಚಪ್ಪಲಿಕ್ಕೆ ಅವ್ರು ಹೇಳ್ತಾ ಇರ್ತಾರೆ. ಆದರೆ ವಸ್ತುಸ್ಥಿತಿ ನಿಮ್ಗೆ ಗೊತ್ತಿದೆ. ಮೊನ್ನೆ 3 ಉಪಚುನಾವಣೆ ಇನ್ನೂ ನಮಗೆ ಬಲ ಬಂದಿದೆ. ನಮ್ಮ ಒಂದು ಸ್ಥಾನ ಆಯಿತು, ಇನ್ನು 2 ಹೆಚ್ಚಾಯಿತು. ಅದರಿಂದ ನಾವು ಇನ್ನೂ ಅವರು ನಮಗೆ ಎಷ್ಟೇ ಅವ್ರು ನಮ್ಮ ಬಗ್ಗೆ ಟೀಕೆ ಮಾಡಲಿ, ಎಷ್ಟೇ ನಮ್ಮ ಸರ್ಕಾರವನ್ನು ಅಸ್ಥಿರ ಮಾಡ್ತಕ್ಕಂಥ ಅವರು ಪ್ರಯತ್ನ ಮಾಡಲಿ, ನಾವು ಇನ್ನೊಂದಷ್ಟು ಬಲಗೊಳ್ತಕ್ಕಂಥದ್ದು ಆಗ್ತಾಯಿದೆ. ಸಿಎಂ ಬದಲಾವಣೆ ಯಾವುದೇ ಕಾರಣಕ್ಕೂ ಸನ್ಮಾನ್ಯ ಸಿದ್ದರಾಮಯ್ಯನವರ ಬದಲಾವಣೆ ಪ್ರಶ್ನೆ ಉದ್ಭವ ಇಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸದೃಢವಾಗಿ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ನಾವೆಲ್ಲರೂ ಒಟ್ಟಿಗೆ ಇವತ್ತು ಇಡೀ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಒಗ್ಗಟ್ಟಾಗಿದೆ. ನಾವು ಇವತ್ತು ಜನರ ವಿಶ್ವಾಸ ಏನು ಗಳಿಸಿದ್ವಿ, ಜನರಿಗೆ ನಮ್ಮ ಕಾರ್ಯಕ್ರಮಗಳನ್ನು ಮುಟ್ಟಿಸ್ತಕ್ಕಂಥ ಒಂದು ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ವಿ. ಜನರ ವಿಶ್ವಾಸವನ್ನು ಇದೇ ರೀತಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತೀವಿ. ಈಗ BJP-ಯವರು ನೋಟಿಸ್ ಕೊಟ್ಟಿದ್ದಾರೋ ಇಲ್ವೋ ಅದು ನಮಗೆ ಸಂಬಂಧ ಇಲ್ಲ. ಅದು BJP-ಯವರ ಆಂತರಿಕ ವಿಚಾರ. ಇವತ್ತು ಅವರ ಪರಿಸ್ಥಿತಿನೇ ಅವರೇ ಅದೇ ಮನೆ ಒಂದು 3 ಬಾಗಿಲು ಅಂತಾಗಿದೆ. ಮೊದಲು ವಿಜಯೇಂದ್ರ ಅವರು, ಅಶೋಕ್ ಅವರು ಅವರ ಬಾಗಿಲುಗಳನ್ನು ಸರಿ ಮಾಡಿಕೊಳ್ಳಿ. ಖಂಡಿತ ಇವತ್ತು 1.5 ವರ್ಷಗಳ ನಮ್ಮ ಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಸಾಧನೆಗಳು ಏನೋ, ಇವತ್ತು ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡಿದ್ದೀವಿ, ಜೊತೆಯಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಕೈಗೆತ್ತಿಕೊಂಡಿದ್ದೀವಿ. ವಿರೋಧ ಪಕ್ಷಗಳವರು ವಿನಾಕಾರಣ ಅಭಿವೃದ್ಧಿಗೆ ದುಡ್ಡಿಲ್ಲ ಅಂತಾರೆ. ಮತ್ತು ಈಗ ನಿರಂತರವಾದಂಥ ಕಾರ್ಯಕ್ರಮಗಳು, ನಮ್ಮ ಬಜೆಟ್ ಗಾತ್ರ ಇವತ್ತು 3,71,000 ಕೋಟಿಗೆ ಹೋಗಿದೆ. ಏನೋ ನಮ್ಮ ಸಾಮಾನ್ಯ ಕಾರ್ಯಕ್ರಮಗಳ ಜೊತೆಗೆ ಹೆಚ್ಚುವರಿಯಾಗಿ ಇವತ್ತು ಗ್ಯಾರಂಟಿಗಳ ಯೋಜನೆಗೆ ಹಣ ಒದಗಿಸಿರ್ತಕ್ಕಂಥದ್ದು. ಯೋಜನೆಗಳನ್ನು ನಿಲ್ಲಿಸ್ಬಿಟ್ಟು ಎಲ್ಲ ಹಣವನ್ನು ಇದಕ್ಕೆ ಒದಗಿಸ್ಕೊಟ್ಟಿಲ್ಲ. 1 ಲಕ್ಷಕ್ಕಿಂತ ಹೆಚ್ಚು ಕೋಟಿ ಅನುದಾನವನ್ನು ಇವತ್ತು ಗ್ಯಾರಂಟಿಗಳನ್ನು ಒಳಗೊಂಡಂತೆ 63,000 ಕೋಟಿ ಇತರೆ ಯೋಜನೆಗಳಿಗೆ ವ್ಯಯ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತಾಯಿದೆ. ಅದರಿಂದ ಹತಾಶರಾಗಿ ವಿರೋಧ ಪಕ್ಷದವರು ಇಲ್ಲಸಲ್ಲದ ಆರೋಪಗಳನ್ನು ನಮಗೆ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಇರ್ಬೋದು ಅಥವಾ ಇತರರ ಮೇಲೆ ಇವತ್ತು ವಫ್ ವಿಚಾರದಲ್ಲಿ ಇವೆಲ್ಲ ಅವರ ಸರ್ಕಾರ ಅವರ ಆಡಳಿತಾವಧಿಯಲ್ಲಿ ಇದ್ದಂಥ ಸಮಸ್ಯೆಗಳನ್ನು ಇವತ್ತು ನಮ್ಮಿಂದೆ ಇವತ್ತು ಸಮಾಜವನ್ನು ಜಾತಿ ಹೆಸರಲ್ಲಿ ಹೊಡಿತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಖಂಡಿತ ಅದನ್ನೆಲ್ಲ ಎದುರಿಸ್ತಕ್ಕಂಥದ್ದಕ್ಕೆ ಇವತ್ತು ಈ ಒಂದು ಅಧಿವೇಶನ ಏನಿದೆ ಬೆಳಗಾವಿಯಲ್ಲಿ, ಖಂಡಿತ ಅದಕ್ಕೆ ನಾವು ಸಜ್ಜಾಗಿದ್ದೇವೆ. ಸರ್, ಈಗ ಸಿಎಂ ಸಿದ್ದರಾಮಯ್ಯ ಅವರು ಇದು ಬೆಳಗಾವಿಯ ಕೊನೆಯ ಅಧಿವೇಶನ ಅಂತೇಳಿ ಬಿಜೆಪಿಯವರು ಆರೋಪ ಮಾಡ್ತಾರೆ. ಈಗ BJP-ಯವರು ಅಶೋಕ್ ಅವರಿಗೆ ಅವ್ರಿಗೆ ಏನು ಮಾಡೋದು, ಪಾಪ ಖಾಲಿ ಕೂತಿದ್ದಾರೆ. ಏನೋ ಒಂದು ಹೇಳ್ತಾ ಇರಬೇಕು. ಹೋದ ಸತಿ ಹೇಳಿದ್ರು ಲೋಕಸಭಾ ಚುನಾವಣೆ ಆದಮೇಲೆ ಅಂತ ಹೇಳಿದ್ರು, ಮತ್ತೆ ಹೇಳಿದ್ರು, ಈಗ ಡಿಸೆಂಬರ್ ಅಂತಾರೆ. ವಿಜಯೇಂದ್ರ ಅವರು ಹೇಳ್ತಾ ಇದ್ದಾರೆ. ಪಾಪ ಅವರು ವಿರೋಧ ಪಕ್ಷವಾಗಿ ಏನೋ ಒಂದು ಬಾಯಿ ಬಡ್ಕೋಬೇಕಲ್ವಾ. ಸೊ ಅವರು ಏನೋ ಒಂದು ಬಾಯಿ ಚಪ್ಪಲಿಕ್ಕೆ ಅವ್ರು ಹೇಳ್ತಾ ಇರ್ತಾರೆ. ಆದರೆ ವಸ್ತುಸ್ಥಿತಿ ನಿಮ್ಗೆ ಗೊತ್ತಿದೆ. ಮೊನ್ನೆ 3 ಉಪಚುನಾವಣೆ ಇನ್ನೂ ನಮಗೆ ಬಲ ಬಂದಿದೆ. ನಮ್ಮ ಒಂದು ಸ್ಥಾನ ಆಯಿತು, ಇನ್ನು 2 ಹೆಚ್ಚಾಯಿತು. ಅದರಿಂದ ನಾವು ಇನ್ನೂ ಅವರು ನಮಗೆ ಎಷ್ಟೇ ಅವ್ರು ನಮ್ಮ ಬಗ್ಗೆ ಟೀಕೆ ಮಾಡಲಿ, ಎಷ್ಟೇ ನಮ್ಮ ಸರ್ಕಾರವನ್ನು ಅಸ್ಥಿರ ಮಾಡ್ತಕ್ಕಂಥ ಅವರು ಪ್ರಯತ್ನ ಮಾಡಲಿ, ನಾವು ಇನ್ನೊಂದಷ್ಟು ಬಲಗೊಳ್ತಕ್ಕಂಥದ್ದು ಆಗ್ತಾಯಿದೆ. ಸಿಎಂ ಬದಲಾವಣೆ ಯಾವುದೇ ಕಾರಣಕ್ಕೂ ಸನ್ಮಾನ್ಯ ಸಿದ್ದರಾಮಯ್ಯನವರ ಬದಲಾವಣೆ ಪ್ರಶ್ನೆ ಉದ್ಭವ ಇಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸದೃಢವಾಗಿ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ನಾವೆಲ್ಲರೂ ಒಟ್ಟಿಗೆ ಇವತ್ತು ಇಡೀ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಒಗ್ಗಟ್ಟಾಗಿದೆ. ನಾವು ಇವತ್ತು ಜನರ ವಿಶ್ವಾಸ ಏನು ಗಳಿಸಿದ್ವಿ,
ಜನರಿಗೆ ನಮ್ಮ ಕಾರ್ಯಕ್ರಮಗಳನ್ನು ಮುಟ್ಟಿಸ್ತಕ್ಕಂಥ ಒಂದು ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ವಿ. ಜನರ ವಿಶ್ವಾಸವನ್ನು ಇದೇ ರೀತಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತೀವಿ. ಈಗ BJP ಅವರು ನೋಟಿಸ್ ಕೊಟ್ಟಿದ್ದಾರೋ ಇಲ್ವೋ ಅದು ನಮಗೆ ಸಂಬಂಧ ಇಲ್ಲ. ಅದು BJP ಅವರ ಆಂತರಿಕ ವಿಚಾರ. ಇವತ್ತು ಅವರ ಪರಿಸ್ಥಿತಿನೇ ಅವರೇ ಮನೆ ಒಂದು 3 ಬಾಗಿಲು ಅಂತಾಗಿದೆ. ಮೊದಲು ವಿಜಯೇಂದ್ರ ಅವರು, ಅಶೋಕ್ ಅವರು ಅವರ ಬಾಗಿಲುಗಳನ್ನು ಸರಿ ಮಾಡ್ಕೊಳ್ಳಿ.